ಅಂದಂಗ ಸಂತ ಸಮೂಹವೇ ಇಲ್ಲಿ ದಯಮಾಡಿಸುವಂಥವರಾಗ್ಯಾರ. ಶರಣರು, ಸಂತರು, ಶಿವಯೋಗಿಗಳು, ವಿಭೂತಿಗಳು, ಕಾರಣಿಕರು ಭದ್ರವಾಗಕತ್ತಿತ್ತು. ಏನು ಹಗಲು ರಾತ್ರಿ ನಿದ್ದೆ ಕೆಡಿಸ್ತಾನಿವ ಹುಚ್ಚು ತುಕ್ಯ ನೋಡ್ರಿ. ಆ ಹೆಣ್ಮಗಳು ಅಂತಿದ್ಲು ತುಕಾರಾಮ್ಗೆ, ಹುಚ್ಚು ತುಕ್ಯ ಮನ್ಯಾಗ ಕಾಟ್ನ ಕಡ್ದನಂದ್ರೆ 4 ಸೇರು ಕಾಳಿಲ್ಲ, ಸುಮ್ಮನೆ ಕೈಯಾಗ ಕಟ್ತಾಳೆ ಹಿಡ್ಕೊಂಡು ತಂಬೂರಿ ಹಾಕ್ಕೊಂಡು ಕುಣಿದಾಡಿ ಭಜನ ಮಾಡ್ತಾನು, ಇವಾಗೇನು ವಿವೇಕ ಐತೇನು ಅಂತ ಬೈತಿದ್ಲು. ಬಾಳೆ ಮಾಡಕ್ಕೆ ಬರಲಿಲ್ಲ ಇವಾಗ ಅಂತ ಹುಚ್ಚು ತುಕ್ಯ ಅಂತಿದ್ಲು ತುಕಾರಾಮಗೆ. ಒಂದು ಸಲ ತನ್ನ ಮನೆಗೆ ಬರು ಸಾಹುಕಾರಿಗೆ ಹೇಳಿದ್ಲು, ಏನಾರೇ ಮಾಡಿ ಈ ತುಕಾರಾಮನ ಇಲ್ಲಿದ್ದ ಜಾಗ ಬಿಡಿಸಿಬಿಡ್ರಿ ಅಂತಂದ್ಲು. ಇಲ್ಲಿದ್ದ ಜಾಗ ಕೀಳಿಸ್ರಿ, ಮೆಟ್ಟ ಕೀಳಿಸ್ರಿ, ಅವನು ನಂದು ನಿದ್ದೆ ಸರಿಯಾಗವಲ್ತು, ಹಗಲು ರಾತ್ರಿ ಕುಣಿದಾಡಿ ಭಜನ ಮಾಡ್ತಾನವ, ಇಲ್ಲಿದ್ದ ಜಾಗ ಖಾಲಿ ಮಾಡಿಸಿಬಿಡ್ರಿ ಅಂದ್ಲು. ನಾಳೆ ಖಾಲಿ ಮಾಡಿಸ್ತನು ಅಂದವ. ನೋಡ್ರಿ, ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು ವಿವೇಕ ಇರುವುದಿಲ್ಲ. ವೇಶ್ಯೆಯ ಸಂಘ ಕಸಮುಸರಿ ಮಾಡಿಸಿತ್ತು, ವೇಶ್ಯೆಯ ಸಂಘ ನೀರ ಹೊರಿಸಿತ್ತು, ಸ್ವಾಣನಂತೆ ಬಾಗಿಲವ ಕಾಯಿಸಿತ್ತು ಕೂಡಲ ಸಂಗಮ ದೇವ. ವೇಶ್ಯಾನ ಸಂಘ ಮಾಡಿರ್ತಕ್ಕಂಥ ಆ ಸಾಹುಕಾರ ವಿವೇಕವನ್ನು ಕಳ್ಕೊಂಡಿದ್ದ. ನಾಳೆ ಖಾಲಿ ಮಾಡಿಸ್ತನು ಅಂತ ತನ್ನ ಆಳುಗಳಿಗೆ ಹೇಳಿ, 4 ಮಂದಿಗೆ ಹೇಳಿ, ಅದೊಂದು ಇದ್ದ ಚಾಪ್ರ ಅದಕ್ಕೆ ಬೆಂಕಿ ಹಚ್ಚಿಬಿಡ್ರು, ಎಲ್ಲರೇ ಧರ್ಮಶಾಲೆಯಾಗ ಹೋಗಿ ಇರ್ತಾನವ, ಇಲ್ಲಿದ್ದ ಜಾಗ ಖಾಲಿ ಮಾಡ್ಲವ ಅಂತ ಆಳುಗಳಿಗೆ ಹೇಳಿಬಿಟ್ಟ. ಅಂದಂಗ ಸಾಹುಕಾರನ ಕೈಯಾಗಿದ್ದ ಆಳು ಮನುಷ್ಯರು ಅಂದ ರಾತ್ರಿ ಡ್ಯೂಟಿಗೆ ಮಾಡ್ಕೊಂಡು ಬಂದು ಅವನ ಚಪ್ಪರಕ್ಕೆ ಗುಡಿಸಲಕ್ಕೆ ಬೆಂಕಿ ಹಚ್ಚೇ ಬಿಟ್ರು. ತುಕಾರಾಮ ಆಣತಿ ದೂರದೊಳಗೆ ಒಂದು ಗಿಡದ ಕೆಳಗೆ ಕುಣಿದಾಡಿ ಭಜನ ಮಾಡಾಕತ್ತಿದ್ದ. ಅವಂಗೆ ಹಗಲು ಗುರುತಿಲ್ಲ, ರಾತ್ರಿನೂ ಗುರುತಿಲ್ಲ. ಅವಂಗೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಗುಡಿಸಲ್ದಾಗ ಮಕ್ಕೊಂಡಿದ್ಲು ಜೀಜಾ. ಯಾವಾಗ ಜಳ ಬಡೀತು ಎಲ್ಲ ಮಕ್ಕಳನ್ನ ಕರ್ಕೊಂಡು ಓಡಿ ಹೊರಗೆ ಬಂದ್ಲು. ಇರುದೊಂದು ಗುಡಿಸಲ, ಇರು ಜಾಗ ಅದು ಒಂದು. ಮಣ್ಣು ಉಗ್ಗಿದ್ಲು, ನೀರು ಉಗ್ಗಿದ್ಲು, ಹಾರಲಿಲ್ಲದು. ಒಣ ಕಟ್ಟಿಗೆ ಅವು ಚಪ್ರ ಆರಲಿಲ್ಲ. ಏನೇನೋ ಪ್ರಯತ್ನ ಪಟ್ಲು. ಆ ಉರಿಯ ಬೆಳಕಿನೊಳಗೆ ಗಿಡದ ಕೆಳಗೆ ತುಕಾರಾಮ ವಿಠ್ಠಲನ ನಾಮಸ್ಮರಣೆ ಮಾಡಾಕತ್ತಿದ್ದು ಕಣ್ಣಿಗೆ ಬಿತ್ತು ಆ ಹೆಣ್ಮಗಳಿಗೆ ಜೀಜಾಗ. ಓಡಿ ಗಂಡನಂತ್ಯಾಕೆ ವಾದ್ಲು, ನಮ್ಮ ಗುಡಿಸಲ್ಕೆ ಬೆಂಕಿ ಹತ್ತೈತಿ ಬರ್ರಿ, ಗುಡಿಸಲು ಸುಟ್ಕೊಂಡು ಹೊಂಟೈತಿ ಬರ್ರಿ, ಆರ್ಸುನು ಬರ್ರಿ, ಇರುದೊಂದು ಗುಡಿಸಲ ಅಂತ ಗಂಡಗಂದ್ಲು. ಬಹಿರ್ಪ್ರಜ್ಞಾ ಬಂತು ತುಕಾರಾಮ್ಗೆ. ತುಕಾರಾಮ್ ಅಂತಾನು, ಹುಚ್ಚಿ ನಿನ್ನೆ ಹೊತ್ತು ಮುನಿಗೆ ದೀಪ ಹಚ್ಚಾಕ ದೀಪಕ್ಕೆ ಎಣ್ಣಿಲ್ಲತ್ತಿದ್ದಿ, ಇಷ್ಟು ದೊಡ್ಡ ಬೆಳಕ ಮಾಡ್ಯಾನ ವಿಠ್ಠಲ, ಕುಣಿದಾಡಿ ವಿಠ್ಠಲನ ಭಜನ ಮಾಡು ಅಂದವ. ಮನಿಗೆ ಬೆಂಕಿ ಹತ್ತೈತೆ ಅಂದಾಗ ದೇವ್ರ ನಾಮಸ್ಮರಣೆ ಮಾಡು ಅಂತೀವನ್ರಿ ನಾವು. ಒಂದು ದೀಪಕ್ಕೆ ಹಾಕಕ್ಕೆ ಏನಿಲ್ಲ ಅನ್ನಕ್ಕೆ ಹತ್ತಿದ್ದಿ, ಇಷ್ಟು ದೊಡ್ಡ ಬೆಳಕ ಮಾಡ್ಯಾನ ವಿಠ್ಠಲ, ಕುಣಿದಾಡಿ ಭಜನ ಮಾಡ್ಲಾ ಅಂದ. ಜೀಜಾ ಬೇದ್ಲು. ಯಾರನ್ನ ಬೇದ್ಲು ಗೊತ್ತೇನ್ರಿ? ಗಂಡನ ಬೇಯಲಿಲ್ಲ. ಯವ್ವ ಕರಿಮಾರಿ ಇಟ್ಟ್ಯ ನನ್ನ ಗಂಡನ ತಲೆ ಕೆಡಿಸಿದ ಯವ್ವ ಅಂತ ದೇವ್ರನ್ನ ಬೇದ್ಲಕ್ಕಿ. ವಿಠ್ಠಲ್ಗೆ ಕರಿಮಾರಿ ಇಟ್ಟ್ಯ ಅಂದಾಳ, ಕರೆ ಗಂಡಗೆ ತೆಪ್ಪಿ ಬಿರುನುಡಿಗಳನ್ನು ಮಾತಾಡಿಲ್ಲ ಎಂದು. ತುಕಾರಾಮ ಸಹನ ಮಾಡ್ಕೊಂಡು ಕರೆ ವಿಠ್ಠಲ ಸಹನ ಮಾಡ್ಕೋಬೇಕಲ್ಲ. ಶಿಶುವಿನ ನೋವು ಬಸುರಿಗೆ, ಶಿವ ಶರಣರ ನೋವು ಶಿವನಿಗೆ ಅಂತ ಒಂದು ನಾಣ್ಣುಡಿ ಐತಿ. ಹೊಟ್ಟೆಗಿದ್ದ ಕೂಸಿಗೆ ಹೆಚ್ಚು ಕಡಿಮೆ ಆತಂದ್ರೆ ತಾಯಿ ಸಾಯು ಪ್ರಸಂಗ ಇರ್ತೈತಿ. ಅದು ಒಳಗೆ ಏನರ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಲಗುಟ್ ಕಡ್ಯಾಕೆ ಮಾಡ್ಬೇಕದನ್ನ ಅಂತ ಡಾಕ್ಟ್ರ್ ಹೇಳ್ತಾರೆ ನೋಡ್ರಿ. ಶಿಶುವಿಗೆ ಆದ ನೋವ ಪರಿಣಾಮ ತಾಯಿ ಮೇಲೆ ಹೆಂಗೆ ಅಕ್ಕೈತಿ, ಹಂಗೆ ಶಿವಶರಣರಿಗೆ, ಸಂತರಿಗೆ, ಶಿವಯೋಗಿಗಳಿಗೆ ಏನಾದರೂ ತೊಂದರೆ ಆಯ್ತು ಅಂದ್ರೆ ಅವರು ಸಹನ ಮಾಡ್ಕೋಬೋದು, ಪರಮಾತ್ಮ ಸಹನ ಮಾಡ್ಕೋದಿಲ್ಲ. ಹೊತ್ತಿ ಉರಿಯತಕ್ಕಂಥ ತುಕಾರಾಮನ ಗುಡಿಸಲದೊಳಗಿನ ಬೆಂಕಿಯ ಕಿಡಿ ಒಂದು ಕುಡಿ ಕೆನ್ನಾಲಿಗೆಯನ್ನು ಚಾಚಿ ವೇಶ್ಯನ ಅರಮನೆ ಅಂಥ ಮನೆಗೆ
ಮ್ಯಾಳ್ಗಿ ಮ್ಯಾಲ ಛತ್ತಿತ್ತು, ದೋಮಜಲಿತ್ತು, ಕಟ್ಗಿ ಛತ್ತ, ಆಕಿ ಮನಿಗೆನ ಬೆಂಕಿ ಹತ್ತಿ ಬಿಡ್ತು. ವೇಶ್ಯಾನ ಮನಿಗೆ ಬೆಂಕಿ ಹತ್ತು. ಆಕಿನೂ ಏನೆಲ್ಲ ಪ್ರಯತ್ನ ಪಟ್ಲು, ಕೈಯಾಗ ಕಾಳುಗಳು ಎಲ್ಲ ಇದ್ದು ಕರೆ ಆರ್ಲಿಲ್ಲದು. ಗುರ್ತಾತಕಿಗೆ ತಾ ಮಾಡಿದ ತಪ್ಪಿನ ಪರಿಣಾಮನ ಇದಾತು ಅಂತ ಗುರ್ತಾತು. ಓಡಿ ತುಕಾರಾಮನಂತ್ಯಾಕೆ ಹೋದ್ಲು. ಇದು ಯಾರಿಂದೂ ಆರಂಗಿಲ್ಲ ಅಂತ ತುಕಾರಾಮನಂತ್ಯಾಕೆ ಹೋದ್ಲು. ಓಡಿ ಅವನ ಕಾಲ ಮೇಲೆ ಬಿದ್ದು ಉಳ್ಳಾಡಿ ಹೊತ್ತ ತುಕಾರಾಮಗಂತಾಳೆ, ಯಪ್ಪ ತುಕಾರಾಮ, ಮೊದಲೇನಂತಿದ್ಲ್ರಿ ಅಂತ ಸಂತ್ರ ಹೇಳ್ಕೊಂಡು ಬರುವಂಥವರಾಗ್ಯಾರ. ಆ ತೀರ್ಥಗಳು ಗಂಗಾ ನದಿ ಉತ್ತರ ಪ್ರದೇಶದೊಳಗಿದ್ದದ್ದು ದಕ್ಷಿಣ ಕಡೆ ಬಂದಿಲ್ಲ. ದಕ್ಷಿಣದೊಳಗಿದ್ದ ಕೃಷ್ಣ ಕಾವೇರಿಗಳು ಉತ್ತರ ಪ್ರದೇಶದ ಕಡೆ ಹೋಗಿಲ್ಲ. ಆದ್ರೆ ಸಂತರು ಉತ್ತರ ಕಡೆನೂ ಹೋಗ್ತಾರೋ, ದಕ್ಷಿಣ ಕಡೆನೂ ಬರ್ತಾರೋ, ನಮ್ಮ ಊರಿಗೂ ಬರ್ತಾರೋ, ನಮ್ಮ ಓಣಿಗೂ ಬರ್ತಾರೋ, ಭಕ್ತಿಯಿಂದ ಕರೆದ್ರೆ ನಮ್ಮ ಮಣಿಗೂ ಬರ್ತಾರೋ. ಅಡ್ಡಾಡೋ ತೀರ್ಥಗಳು ಯಾವುವು ಅಂತ ಅಂದ್ರೆ ಈ ಲೋಕದೊಳಗೆ ಸಂತ ಸಮಾಜ ಜಂಗಮ ತೀರ್ಥರಾಹು. ಸಂತರು ಅಂದ್ರೆ ಅಡ್ಡಾಡೋ ತೀರ್ಥಿದ್ದಂಗೆ, ಇದ್ದಲ್ಲೇ ಹೋಗಿ ಉದ್ಧಾರ ಮಾಡ್ತಕ್ಕಂತಹ ಸಾಮರ್ಥ್ಯ ಸಂತರಿಗೆ ಐತಿ. ತುಕಾರಾಮರ ಪಾದದ ಮೇಲೆ ಬಿದ್ದು ಉರುಳಾಡಿ ಕೇಳ್ತಾಳ ವೇಶ್ಯ, ಯಪ್ಪ ನನ್ನ ಜೀವನದ ಜಿಂದಗಾಣಿ ಸುಟ್ಕೊಂಡು ಹೊಂಟೈತು ಯಪ್ಪ, ಅಲ್ಲಿ ನನ್ನ ಮನಿಗೆ ಬೆಂಕಿ ಎತ್ತೈತಿ, ಅರಮನಿ ಅಂಥ ಮಣಿ ಉರ್ಕೊಂಡು ಹೊಂಟೈತಿ, ಉಳಿಸೋ ಯಪ್ಪ, ನನ್ನ ಬದುಕ ಉಳಿಸೋ ಅಂತ ತುಕಾರಾಮನ ಪಾದದ ಮೇಲೆ ಬಿದ್ದು ಹೊರಳಾಡಿ ಕೇಳ್ಕೊಂಡ್ಲು. ಏನಾತೇವ ನನ್ನ ಕಾಲಿಗೆ ಯಾಕೆ ಬೀಳಾಕತ್ತೇದಿ ಅಂತ. ನೋಡ್ರಿ, ಒಬ್ಬ ವೇಶ್ಯ ಹೆಣ್ಮಗಳಿಗೆ ಬಾಯಿ ತುಂಬ ಅವ್ವ ಅಂತ ಕರೆದ ತುಕಾರಾಮ ಜಗದನ್ನ ಬಸವಣ್ಣನವರ ಸೂಳೆ ಸಂಕವನ ಮನಿಗೆ ಹೋಗಿ ಅನುಭವಕ್ಕೆ ಬರಬೇಕು ಅಂತ ಮನಿಗೆ ಹೋಗಿ ಕರೆದವರು. ಒಂದು ದೇಶದ ಪ್ರಧಾನಮಂತ್ರಿ ಆಳ ಕಾಳ ಕಳಿಸಲಿಲ್ಲ, ತಾವ ಮನಿ ಬಾಗಿಲಿಗೆ ಹೋಗಿ ಕರೆದರು. ಸಂಕವೇ ಅನುಭವ ಮಂಟಪಕ್ಕೆ ಬಂದ್ಲು, ಮಹಾನ್ ಶರಣಳಾದ್ಲು. ಶರಣರ ಸಂಘದಿಂದ ಯವ್ವ ನನ್ನ ಕಾಲಿಗೆ ಯಾಕೆ ಬೀಳ್ತಿ ಅಂತ ತುಕಾರಾಮ, ಯಪ್ಪ ನಂದು ಬದುಕೆಲ್ಲ ಸುಟ್ಕೊಂಡು ಹೊಂಟೈತಿ, ಉಳಿಸೋ ಯಪ್ಪ ಅಂತ ಆ ವೇಶ್ಯ ಹೆಣ್ಮಗಳು. ಆಗ ತುಕಾರಾಮ ಅಂದ, ಕಾಯವ ಕೊಲ್ಲವ ವಿಠಲ್ವ, ಸೃಷ್ಟಿ ಸ್ಥಿತಿ ಲಯ ಅವನ ಸ್ವಾಧೀನದೊಳಗೈತಿ, ವಿಠಲ್ನ ನಾಮಸ್ಮರಣೆ ಮಾಡು ಅಂತ ತುಕಾರಾಮ ಅಂದ್ ಮತ್ತು ವಿಠಲ್ 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 ಅಂತ ಕುಣದಾಡಿ ಭಜನ ಮಾಡಕ್ಕೈದ್ದ. ಅಗತಿ ಗತಿ ನ್ಯಾಯವೆಂಬಂತೆ ಅನಿರ್ವಾಹ. ಈಗ ಏನೂ ಬ್ಯಾರೆ ಹಾದಿನ ಇಲ್ಲ, ಉಪಾಯನ ಇಲ್ಲ. ಆ ವೇಶ್ಯ ಹೆಣ್ಮಗಳು ತುಕಾರಾಮನ ಜೋಡಿ ಹೆಜ್ಜೆ ಹಾಕಿ ತಾನು ವಿಠಲ 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 ಅಂತ ಕುಣದಾಡಿ ಭಜನ ಮಾಡಕತ್ತಿದ್ಲು. ಇಲ್ಲದ ಮೋಡಗಳು ಆಕಾಶದೊಳಗೆ ಸೇರಿ, ಅದೇನು ಮಳೆಗಾಲ ಇದ್ದಿದ್ದಿಲ್ಲ ಕರೆ, ಮೋಡಗಳ ಸೇರಿ ಧಾರಾಕಾರವಾಗಿ ಮಳೆ ಸುರದ ಅರಮಣಿ ಅಂಥ ಮಣಿ ಸುಟ್ಕೊಂಡು ಹೋಗುವ ಆಕಿ ಮಣಿ ಉರಿ ಆರಿ ಆಕಿ ಬದುಕೆಲ್ಲ ಉಳಿತು ಅಂತ ಕತಿ ಕೇಳ್ತೀವಿ ನಾವು. ಆ ವೇಶ್ಯ ಹೆಣ್ಮಗಳು ಸ್ವತಃ ಖರ್ಚು ಮಾಡಿ ಒಂದು ಮನೆ ಕಟ್ಟಿಕೊಟ್ಟಿದ್ಲು ತುಕಾರಾಮ್ಗೆ. ನನ್ನ ಬದುಕೆಲ್ಲ ಉಳಿಸ್ಯಾನ ಪುಣ್ಯಾತ್ಮ ಅಂತ ಆ ಹೆಣ್ಮಗಳನ್ನು ಖರ್ಚು ಮಾಡಿ ಒಂದು ಮೇಲ್ಮುದ್ದಿ ಮಣಿ ಹಾಕಿ ಕೊಟ್ಟಿದ್ಲು. ತನ್ನ ಜೀವನ ಪೂರ್ತಿ ಉಸಿರಿರೋ ತನಕ ತಾ ಮಾಡಿದ ಪಾಪ ಕಾರ್ಯಗಳನ್ನು ಎಲ್ಲ ಕೈ ಬಿಟ್ಲು, ತುಕಾರಾಮನ ಸಂಘ ಮಾಡಲು. ಆ ವೇಶ್ಯ ಹೆಣ್ಮಗಳು ಸಹಿತ ಮಹಾನ್ ಸಂತಳಾಗಿ ಪರಿವರ್ತನೆ ಹೊಂದುವಂಥವಳಾದ್ಲು. ಸಂತರ ಸಂಘದೊಳಗೆ, ಶರಣರ ಸಂಘದೊಳಗೆ ಬಹಳ ದೊಡ್ಡ ಶಕ್ತಿ ಐತಿ. ಅದಕ್ಕೆ ಬಸವಣ್ಣನವರು ಕೂಡಲ ಸಂಗಮ ದೇವನರಿವೊಡೆ ಶರಣರ ಸಂಘವೇ ಮೊದಲು. ಶರಣರ ಸಂಘ ಮಾಡ್ರಿ, ಮಹಾತ್ಮರ ಸಂಘ ಮಾಡ್ರಿ. ಶ್ರೇಷ್ಠರ ಸಂಘ ಮಾಡಿದೀವಿ ಅಂದ್ರೆ ನಾವು ಶ್ರೇಷ್ಠಕ್ಯೂ. ಗುಣಮಜ್ಜನ ಸಂಸರ್ಗಾದ್ಯಾತಿ ಅಲ್ಪೋಪಿ ಗೌರವಂ ಪುಷ್ಪ ಮಾಲಾಣು ಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಅಂತ ಸುಭಾಷಿತಕಾರರು. ನೋಡ್ರಿ, ಈಗ ಅಪ್ಪಗಳು ಬಂದ್ರಂದ್ರೆ
ದೇವಸ್ಥಾನಕ್ಕೆ ಹೋಗಿ ನೀವು ಮೂರ್ತಿಗೆ ಹಾಕೋದಾದ್ರೆ ಒಂದು ದಾರ ಓದ ಮೂರ್ತಿಗೆ ಹಾಕ್ತೀರೇನು ನೀವು? ಆ ದಾರಿನ್ಯಾಗ ಅನೇಕ ಹೂವುಗಳನ್ನು ಪೋಣಿಸಿ ಮಾಲಿ ಮಾಡಿ ಓದ್ ಹಾಕ್ತೀರಿ. ಬರೇ ದಾರ ಓದ್ ಹಾಕಕ್ಕೆ ಬರೋದಿಲ್ಲ. ಆ ದಾರ ಯಾವಾಗ ಹೂವಿನ ಸಂಗ ಮಾಡಿತು ಅದು ದೇವ್ರ ಕೊಳ್ಳಾಗ ಹೋಗಿ ಕುಯ್ತು ನೋಡ್ರಿ. ಬರೇ ಹೂ ಅಟ್ಟ ಹೋಗಲಿಲ್ಲ, ಹೂವಿನ ಜೊತೆಗೆ ದಾರುಣು ದೇವರ ಕೊರಳೊಳಗೆ ದೇವರ ಸನ್ನಿಧಾನವನ್ನು ಸೇರಿದಂಗೆ ಮಹಾತ್ಮರ ಸಂಘ ಮಾಡಿದ್ವಿ ಅಂದ್ರೆ ನಾವು ದೈವ ಸನ್ನಿಧಾನವನ್ನು ಪಡೆಯುವಂಥವ್ರಾಕ್ಯು. ಅವರು ಮಹಾತ್ಮರು, ಶರಣರು, ಶಿವಯೋಗಿಗಳು, ಸಂತರು ಅಂತ ಗುರ್ತು ಹೆಂಗೆ ಮಾಡೋದು ಅಂದ್ರೆ ಲಕ್ಷಣ ಹೇಳ್ತಾರೆ ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನಃ. ಯಾರಿಗೆ ಮಹಾತ್ಮರು ಅನ್ನಬೇಕು ಅಂದ್ರೆ ಏನು ಮನುಷ್ಯನ್ಯಾಗ ಚಿಂತನೆ ಮಾಡ್ತಿರ್ತಾರೋ ಅಂಥ ಮಾತನ್ನು ಮಾತಾಡ್ತಿರ್ತಾರೆ. ಏನು ಮಾತಾಡ್ತಿರ್ತಾರೋ ಅದ ಕಾರ್ಯದೊಳಗೆ ತತ್ಪರಾಗಿರ್ತಾರೋ ಅವರು ಮಹಾತ್ಮರು. ಮನಸ್ಸೂ ಒಂದೇ ಇರಬೇಕು, ಮಾತೂ ಒಂದೇ ಇರಬೇಕು, ಮಾಡೋ ಕೃತಿನೂ ಒಂದೇ ಇರಬೇಕು. ಅವರು ಮಹಾತ್ಮರು. ಮನುಷ್ಯನ್ಯಾಗ ಚಿಂತನೆ ಮಾಡೋದು ಬೇರೆ, ಬಾಯಿಲೆ ಮಾತಾಡೋದು ಬೇರೆ, ಮಾಡುವ ಕೃತಿ ಬೇರೆ ಇತ್ತು ಅಂದ್ರೆ ಅವರೇ ದುರಾತ್ಮರು, ಪಾಪಾತ್ಮರು ಅಂತ. ಒಂದು ಪ್ರಸಂಗ, ಒಂದು ಊರಾಗ ದುರಾತ್ಮರು ಹೆಂಗಿರ್ತಾರೋ ಅನ್ನೋ. ಒಂದು ಊರಾಗ ಒಂದಿಬ್ರು ಗಂಡ ಹೆಂಡತಿ ಇದ್ರು, ಭಾಳ ಮಂದಿ ಇದ್ರು. ನಮ್ಮ ಕತ್ತಿಗೆ ಬೇಕಾದವ್ರು ಇಬ್ಬರು. ದುಷ್ಟರಾದವರು ಮಲ್ಕೊಂಡ್ರು ಅಂದ್ರೆ ನಿದ್ದೆ ಮಾಡ್ತಾರೆ. ಮತ್ತು ಇದನ್ನೇನು ಹೊಸದು ಹೇಳಕ್ಕೈದ್ನಿ ಎಂದಿರಿ ನೀವು. ಮತ್ತು ಮಲ್ಕೊಂಡ್ರೆ ನಿದ್ದೆ ಮಾಡ್ಬೇಕಲ್ಲ. ತೊಡೆ ಪ್ರಾಣಿಗಳು ನಿದ್ದೆ ಮಾಡ್ತಾವೆ, ಗಿಡದಾಗ ಕೂತು ನಿದ್ದೆ ಮಾಡ್ತಾವೆ. ದುಷ್ಟರಾದವರು ಮಲ್ಕೊಂಡ್ರೆ ನಿದ್ದೆ ಮಾಡ್ತಾರು, ಎದ್ರೆ ಜಗಳ ಮಾಡ್ತಾರು, ಇಲ್ಲ ಅಂದ್ರೆ ವ್ಯಸನ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಅವ್ರ ಗಂಡ ಹೆಂಡತಿ ಇಬ್ಬರು ಬಹಳ ಜಗಳಾಡ್ತಿದ್ರು. ಎದಕ್ಕೆ ಜಗಳಾಡ್ತಿದ್ರು ಅಂದ್ರೆ ಅವ ಗಂಡ ಉಂಡಾಡಿ ಗುಂಡಿದ್ದವ, ದುಡಿಯಾವ ಅಲ್ಲ. ಉಂಡ ಯಾರು ಕಟ್ಟಿಗೆರೆ ಕೂತು ಯಾರೂವರೆ ನಾಲ್ಕು ಮಾತು ಮಾತಾಡಿ ಮತ್ತೆ ಊಟದ ಟೈಮ್ಗೆ ಮನೆಗೆ ಬರ್ತಿದ್ದ. ಆಕೆ ಹೆಣ್ಮಗಳು ಕೆರೆಗೆ ಹೋಗಿ ತಾನ ನೀರು ತರಬೇಕು. ಈಗಿನಗತ್ಲೆ ನಳ ಅದು ಇದ್ದಿದ್ದಿಲ್ಲ, ನಲ್ಲಿ ಅದು ಇರಲಿಲ್ಲ. ತಾನ ನೀರು ತರಬೇಕು, ಹೊಲಕ್ಕೆ ಹೋಗಿ ಮೇವು ತರಬೇಕು, ಮನ್ಯಾಗ ಅಡುಗೆ ಮಾಡಬೇಕು, ಬಟ್ಟೆ ತೊಳಿಬೇಕು, ಎಲ್ಲ ಕೆಲಸ ತಾನ ಮಾಡಬೇಕು. ಒಂದು ಸಲ ಆರಾಮ್ ತೆಪ್ತಕ್ಕಿ ಹೆಣ್ಮಗಳಿಗೆ ಮೈಯಾಗ ಹುಷಾರಿಲ್ದಂಗಾತು. ಮೈಯಾಗ ಹುಷಾರಿಲ್ಲ, ಹೊಲಕ್ಕೆ ಹೋಗಿ ಮೇವು ತೊಗೊಂಡು ಬರ್ರಿ, ಕೆರೆಗೆ ಹೋಗಿ ಒಂದು 4 ಕೊಡ ನೀರು ತೊಗೊಂಡು ಬರ್ರಿ ಅಂತ ಗಂಡಗೆ ಅಂದ್ಲು. ಅವ ಒಮ್ಮೆ ಹ್ಞೂ ಒಣ್ಣೆ ಅಂದ್ರೆ ದಿನದಗದ ಹೇಳ್ತಾಳೆ, ದಿನ ಕೆಲಸ ಹೇಳ್ತಾಳೆ ಈಕೆ ಅಂತ. ನನಗೆ ಕೆಲಸ ಹೇಳಕ್ಕೆ ಹೋಗಬೇಡ್ನಿ ಅಂತ ಹೆಂಡತಿ ಜೋಡಿ ಜಗಳ ಹಿಡ್ದ. ಮತ್ತು ಇಂಥ ಪ್ರಸಂಗದೊಳಗೂ ನೀವು ಆಗಲಿಲ್ಲ ಅಂದ್ರೆ ನಿಮ್ಮನ್ನು ತಗೊಂಡು ಮಾಡೋದೇನು ಅಂದ್ಲು ಹೆಂಡತಿ. ಅವಂದ, ನೀ ನನಗೆ ಇನ್ನು ಕೆಲಸ ಹೇಳಿದೆ ಅಂದ್ರೆ ಮೇವು ತೊಗೊಂಡು ಬಾ, ನೀರು ತೊಗೊಂಡು ಬಾ ಅಂದೆ ಅಂದ್ರೆ ಮನೆ ಬಿಟ್ಟು ಹೋಗ್ಕೊಂಡು ನೋಡ್ನಾ ಅಂದ. ಭಾಳ ಶಾನ್ಯ ಇದ್ಲ ಹೆಣ್ಮಗಳು. ಹೆಣ್ಮಕ್ಳು ಭಾಳ ಶಾನ್ಯ ಇರ್ತಾರೆ. ಅದಕ್ಕೆ ನಿಮ್ಮ ಹೆಸರು ಬರೀಕಿಂತ ಮೊದಲು ಶ್ರೀಮತಿ ಅಂತ ಬರೀತಾರೆ. ಮತಿ ಅಂದ್ರೆ ಬುದ್ಧಿ, ಶ್ರೀಮತಿ ಅಂದ್ರೆ ಬಹಳ ಚಲೋ ಬುದ್ಧಿ ಇದ್ದವರು ಅಂತ ಅರ್ಥ. ಈ ನಮ್ಮ ಬಳಗದ ಹೆಸರು ಬರೆಯಾಗ ಶ್ರೀಮತಿ ಮಾನ್, ಶ್ರೀಮತಿ ಬಂತು ಅಂತ ಬರೀತಾರನ್ರಿ. ಯಾಕೆ ಬರೆಯಂಗಿಲ್ಲ? ಬುದ್ಧಿ ಇಲ್ಲತ್ತ ಬರೆಯಂಗಿಲ್ಲ, ಮತ್ತೇನು. ಹೆಣ್ಮಕ್ಳು ಭಾಳ ಶಾನ್ಯ. ಈ ಕಚ್ಚು ನಾಯಿ ಬಗಳಂಗಿಲ್ಲ, ಬಗಳು ನಾಯಿ ಕಚ್ಚಂಗಿಲ್ಲ ಅಂತ ಗುರ್ತಿತ್ತಕ್ಕಿ ಹೆಣ್ಮಗಳಿಗೆ. ಮನೆ ಬಿಟ್ಟು ಹೊಕ್ಕಣತ್ ಯಾವಾಗ ಅಂದ, ನೀ ಕೆಲಸ ಹೇಳಿದೆ ಅಂದ್ರೆ ಮನೆ ಬಿಟ್ಟು ಹೊಕ್ಕಣ ಅತ್ ಯಾವಾಗ ಅಂದ. ಮಕ್ಳು ದೊಡ್ಡವಾಗ್ಯಾವು, ಮಕ್ಳು ಮೋತಿ ನೋಡಿ ದಿನ ಕಳೀತನ್ನ, ನೀ ಹೋಗಾವಿದ್ದೆ ಅಂದ್ರೆ ಹೋಗೇ ಬಿಡು ಅಂದ್ಲಕ್ಕಿ. ಗಾತನ ಆತಂದವ. ಇದನ್ನೊಂದು ಅಂಜಿಕೆ ಹಾಕಿ ಪಳ್ಳ್ಯಾಗ ಉಳಿಬೇಕತ್ ಮಾಡಿದ್ದ. ಮನೆ ಬಿಟ್ಟು ಹೊಕ್ಕಣ ಅನ್ನೋದು ಅಂಜಿಕೆ ಹಾಕಕ್ಕೆ ಹೋಗಿ ಬಿಟ್ಟು ಹೋಗೇ ಬಿಡ್ನಿ ಅಂದ್ಲಕ್ಕಿ ಹೆಣ್ಮಗಳು. ಮತ್ತು ಮೀಸಿ ಹೊತ್ತು ಗಣಸು ಮನುಷ್ಯ ಅನಿಸ್ಕೊಂಡು ಮನ್ಯಾಗ ಹೆಂಗೆ ಕುಂಡ್ರದು ಅಂತ ಹೆಂಡ್ತಿ ಜೋಡಿ ಜಗಳಾಡಿ ಮನೆ ಬಿಟ್ಟು ಹೊಂಟ. ಹೊತ್ತು ಮುಳುಗಿತ್ತು, ಈ ಟೈಮ್ ಆಗಿತ್ತು. ಕಾಲು ಎಳ್ಕೋತ ಒಂದೊಂದು ಹೆಜ್ಜೆ ಹೊಂಟಿದ್ದ.
ಮನೆ ಕಡೆನ ಕಿವಿ ಇದ್ದು ಈಗ ಕರಿತಾಳ ಆಗ ಕರಿತಾಳ ಒಂದು 20-30 ಮಾರು ಹೋಗಿರ್ಬೇಕು. ಆ ಹೆಣ್ಮಗಳು ಕರೀಲಿಲ್ಲ ಆಕಿ. ತಾಣ ಸುಮ್ಮನೆ ಏನಂದಿ ಅತ್ತ ತಾಣ ತಿರುಗಿ ಮನೆಗೆ ಬಂದ. ನಿಮಗೇನೂ ಅಂದಿಲ್ಲ, ನೀ ಹೆಂಗೆ ಹೊಂಟದಿ ಹಂಗೆ ಹೋಗೇ ಬಿಡ ಅಂದ್ಲಕ್ಕೆ ಹೆಣ್ಮಗಳು. ಇದಕ್ಕಿಂತ ಹೆಚ್ಚಿನ ಅಂಜಿಕೆ ಹಾಕಬೇಕು ಅಂತ ಅವೇನಂದ, ಮತ್ತೆ ಜಗಳಾಡಿ ಹೆಣ್ತಿಗೆ, ನೀನು ನನಗೆ ಕೆಲಸ ಹೇಳಿದೆ ಅಂದ್ರೆ ಸತ್ತ ಹೊಕ್ಕನ್ನು ನೋಡಿ ನಾ ಅಂದವ. ಆಕೆ ಹೆಣ್ಮಗಳು ಮತ್ತು ಒಂದು ಅಗಳು ಹೆಚ್ಚಿಗೆ ನೋಡಿದ್ಲು, ಗುರ್ತಾಗಿತ್ತಿರಲೇ. ಒಳಗಿನ ಕೋಲೆದಾಗ ಹೋಗಿ ಒಂದು 4 ಮಾರು ಹಗ್ಗ ತಂದು ಮುಂದೆ ಓದ್ಲು. ತಗೋ ಇದನ್ನು ಹಗ್ಗ ಸಾಯವಿದ್ದೆ ಅಂದ್ರೆ ಅಂಥೇಳಿ ಆ ಹಗ್ಗ ತಗೊಂಡು ಒಂದು ಕೋಲೆದೊಳಗೆ ಹೋದವ. ಬಾಗಲ ಹಿಕ್ಕೊಂಡ. 5 ನಿಮಿಷ ಹೋತು, 10 ನಿಮಿಷ ಹೋತು, ಅರ್ಧ ತಾಸಾದ್ರೆ ಏನೂ ಶಬ್ದನ ಬರುವಲ್ತು. ಕಿಡಿಕ್ಯಾಗ ಹಣಿಕೆ ಹಾಕಿ ಏನು ಮಾಡಾಕತ್ತಾನ ನೋಡ್ಬೇಕಂತ ಹೆಣ್ಮಗಳು ಕಿಡಿಕ್ಯಾಗ ಹಣಿಕೆ ಹಾಕಿಳು. ಏನು ಮಾಡಾಕತ್ತಿದ್ದು ಗೊತ್ತೇನ್ರ, ಒಂದು ತುದಿ ಮ್ಯಾಲೆ ಪ್ಯಾನಿಗೆ ಕಟ್ಟಿದ್ದ, ಇನ್ನೊಂದು ಹಗ್ಗದ ತುದಿ ತೊಗೊಂಡು ಸೊಂಟಕ್ಕೆ ಕಟ್ಕೊಳಕತ್ತಿದ್ದ. ಆ ಹೆಣ್ಮಗಳು ಅಂದ್ಲು, ಸಾಯುವುದಂದ್ರೆ ಸೊಂಟ ಕಟ್ಕೋದಲ್ರಿ, ಹಗ್ಗ ಕುತ್ತಿಗೆ ಹಾಕೋಬೇಕು ಅಂದ್ಲಕ್ಕಿ. ಅವಂದ, ಮೊದಲು ಕುತ್ತಿಗೆ ಹಾಕ್ಕೊಂಡಿನಿ, ಭಾಳ ತ್ರಾಸಾಗಕತ್ತಾನ, ಬಿಚ್ಚಿ ಸೊಂಟಕ್ಕೆ ಹಾಕೊಳಕತ್ತೇನೆ ಹೇಳಂದವು. ಶಾನೆ ಆದಿ ಬಗಲ ತೆಗಿ ಅಂದ್ಲಕ್ಕಿ. ಬಗಲ ತೆಗೆದು ಹೊರಗೆ ಬಂದ. ತುಗ ಕುಡ್ಗೋಲ್ ಮೇವು ತರೋಗು, ರಾತ್ರಿ 8 ಆಗೈತಿ, ಕೆರೆಗೆ ಹೋಗಿ ನೀರು ತರೋಗು ಅಂದ್ಲು ಹೆಣ್ಮಗಳು. ಈ ಸಲ ಗಚ್ಚಿ ನಿರ್ಧಾರ ಮಾಡಿದ. ಗಟ್ಟಿ ಮನಸ್ಸು ಮಾಡಿ, ಇನ್ನು ಬದುಕಿದ್ರೆ ಗುಡಿ ಗುಂಡಾರದೊಳಗೆ, ಹಾಳ ದೇಗಲದೊಳಗೆ, ಧರ್ಮಶಾಲೆ ಒಳಗೆ ಇಂಥ ಮಹಾತ್ಮರ ಕಾಲಾಗ ಬಿದ್ದು ಸತ್ತು ಹೋಗ್ಬೇಕು, ಖರೆ ಈ ಮನ್ಯಾಗಿರಬಾರ್ದು ಅಂತ ನಿರ್ಧಾರ ಮಾಡಿದ. ಮಾತು ನೆನಪಿಡ್ರಿ ನೀವು. ಹೆಣ್ತಿಗೆ ಏನಂದ ಅಂದ್ರೆ, ಇನ್ನು ಸತ್ರು ಈ ಜನ್ಮದೊಳಗೆ ನಿನ್ನ ಮೋತಿ ನೋಡಂಗಿಲ್ಲ ಅಂದ ಹೆಣ್ತಿಗೆ ಆ ಹೆಣ್ಮಗಳು, ನಿಮ್ಮ ಮೋತಿಯರೇ ನಮಗೆಲ್ಲಿ ಕೊಳೆ ಮೇಗೈತಳ್ರಿ ಅಂದ್ಲಕ್ಕಿ. ಈ ಸಲ ಕರೆನ ಮನೆ ಬಿಟ್ಟು ಹೊಂಟ. ರಾತ್ರಿ 8 ಆಗಿ ಹೋದ ಬಳಿಕ ಮನೆ ಬಿಟ್ಟು ಹೊಂಟ. ಒಂದು 3-4 ತಾಸು ನಡೆದಿರ್ಬೇಕು. ಎಕಡೆ ಹೋಗ್ಬೇಕಂತ ಗುರ್ತಿಲ್ಲ ಅವಾಗ. ಮುಖ ಎಕಡೆ ಆಕೈತೆ ಆ ಕಡೆ ಹೋಗಿಬಿಟ್ಟ. ಅರಣ್ಯದ ದಾರಿ, ಬೆಳದಿಂಗಳ ಮುಂದೆ ಹುಣಿವಿತ್ತು. ಒಂದು ಮರದ ಕೆಳಗೆ ಒಂದು ತಪೇಲಿ ಕಣ್ಣಿಗೆ ಬಿತ್ತು. ರಾತ್ರಿ 1-2 ಗಂಟೆ ಆಗೈತಿ. 4-5 ತಾಸು ನಡೆದಾನು. ಒಂದು 20-25 ಕಿಲೋಮೀಟ್ರ್ ಬಿಟ್ಟು ಹೋಗ್ಯ ನಾವು. ಒಂದು ತಪೇಲಿ ಕಣ್ಣಿಗೆ ಬಿತ್ತು. ಇಲ್ಲಿ ಹಾಕಿದ ತಪೇಲಿ ಅಂತ ಹೋಗಿ ಅದ್ರ ಮುಚ್ಚಳ ತೆಗೆದು ನೋಡಿದ. ತಪೇಲಿ ತುಂಬ ಬಂಗಾರದ ಡಾಗಿನಿದ್ದು ಅದ್ರೊಳಗೆ. ಅದು ದೊಡ್ಡ ಕತ್ತಿ. ಅದು ಯಾರೋ ನಿಧಿ ಹಡ್ಕೊಂಡು ಬಂದು ಹೆಚ್ಚು ಕಡಿಮೆ ಪಾಲ ಮಾಡ್ಕೋಬೇಕು ಅಂತ 7-8 ಮಂದಿ ಅದ್ರ ಕಾಲಾಗ ಸತ್ತು ಅಲ್ಲೇ ಉಳಿದಿತ್ತದು. ಒಂದು ಹಂಡೆ ತೆಪೇಲಿ ತುಂಬ ಬಂಗಾರದ ಡಾಗಿನ್ಗಳ ಕಣ್ಣಿಗೆ ಬಿದ್ದು ನೆಗಿವಿ ಹೆಗಲ ಮೇಲೆ ಇಟ್ಕೊಂಡ. ನೀವಟ್ಟು ಮಾತಾಡ್ರಿ, ಇನ್ನ ಎಕಡೆ ಹೋಗ್ಕಣತ್ತೀರಿ? ಅವ ಪಕ್ಕ ಗುರ್ತೈತಿ ನೋಡು, ಮನಿಗೆ ಅನ್ನಕತ್ಯಾರ ಅವರು. ಧನಂ ಬಹಿಪ್ರಾಣ, ಒಳಗೊಂದು ಜೀವ ಐತಿ, ಮನುಷ್ಯಾಗ ಹೊರಗೊಂದು ಜೀವ ಐತಿ. ಒಳಗಿನ ಜೀವ ಈ ಉಸಿರಾಟ, ಹೊರಗಿನ ಜೀವ ಅಂದ್ರೆ ಸಂಪತ್ತ. ಹೊರಗಿನ ಜೀವದ ಸಲುವಾಗಿ ಅಂದ್ರೆ ಸಂಪತ್ತಿನ ಸಲುವಾಗಿ ಒಳಗಿನ ಜೀವ ಬಿಟ್ಟವ್ರು ಎಷ್ಟೋ ಮಂದಿ. ತೆಪೇಲಿ ಹೆಗಲ ಮೇಲೆ ಇಟ್ಕೊಂಡು ಮತ್ತೆ ದುಡು ಮನೆ ಕಡೆನ ಓಡಿ ಬಂದ. 5 ಆಗಿರ್ಬೇಕು ನಶಿಕಿನ್ಯಾಗ. ಬಾಗ್ಲ ಬಡದ. ಲಕ್ಷ ಕೊಟ್ಟು ಕೇಳ್ರಿವ, ಬಾಗ್ಲ ಬಡದ. ಆಕೆ ಹೆಣ್ಮಗಳು ಬಾಗ್ಲ ತೆಗೆದು ಯಾರು ಅವರು ಒತ್ತರೆ ನೋಡ್ಬೇಕು. ಇಲ್ಲಂದ್ರೆ ಗಂಡಗ ವಿಚಾರ ಮಾಡ್ಬೇಕಾಗಿತ್ತು ಆಕಿ, ಇವನ ಬಂದಿರ್ಬೇಕಂತ ಹೇಳಿ. ಏನಂದ್ಲ ಅಲ್ಲೇ ಮಲ್ಕೊಂಡಲ್ಲೇ ಅಂದ್ರೆ, ಬಾಗ್ಲ ಬಡ್ಯಾನ ಮತ್ತ್ಯಾಕೆ ಬಂದಿ ಅಂದ್ಲಾಕಿ. ಪಡಸಲ್ಯಾಗ ಮಲ್ಕೊಂಡಿದ್ಲು ಮಕ್ಕಳನ್ನ ಕರ್ಕೊಂಡು. ಗುರ್ತಿತ್ತು ಆಕಿಗೆ, ಇದು ಬಸ್ ಎಲ್ಲಿ ಕಪ್ಸಂಗಿಲ್ಲ, ಮತ್ತು ಬಸ್ ಸ್ಟ್ಯಾಂಡ್ಗೆ ಬರತ್ತೈತಿ ಅನ್ನೋದು ಗುರ್ತೈತಿ ನನ್ನ ಮಗಳಿಗೆ. ಇದು ಹಾದ್ಯಾಗ ನಿಂತು ಹೇಳು ಮಾತಲ್ಲ, ಬಗಲ ತೆಗಿ ಹೇಳ್ತಾನ ಅಂದವ. ನಿಮ್ಮ ಮಾತು ಕೇಳಿ ಕೇಳಿ ಸಾಕಾಗೈತಿ ನಮಗೆ, ಹೆಂಗೆ ಹೋಗ್ಯಾರಿ ಹಂಗೆ ಹೋಗೇ ಬಿಡ್ರಿ ಅಂದ್ಲೈಕೆ ಹೆಣ್ಮಗಳು. ಕಿಡಿಕ್ಯಾಗರೆ ಹಣಿಕೆ ಹಾಕಲ್ಲ ಅಂದ. ಕಿಡಿಕ್ಯಾಗರೆ ಸ್ವಲ್ಪ ಹಣಿಕೆ ಹಾಕಲ್ಲ ಅಂದ. ಭಾಳ ಹೇಳಕತ್ತಾನ ಬಾ ಅಂದ.
ಕಿಡಿಕ್ಯಾಗ ಹಣಿಕೆ ಹಾಕಿ ನೋಡ್ಲಿ ಹೆಣ್ಮಗಳು ಹೆಗಲ ಮೇಲೆ ಇದ್ದ ಬಂಗಾರದ ಡಾಗಿನ ತುಂಬಿದ ತಪೇಲಿ ಹಿಂಗೆ ಬಾಗಿಸಿ ಹೆಣ್ತಿಗೆ ತೋರಿಸಿದ. ಹೆಣ್ಮಕ್ಳಿಗೆ ಬಂಗಾರದ ಮೇಲೆ ಭಾಳ ಪ್ರೀತಿ. ನೀವು ಒಂದು 5 ವಸ್ತುಗಳನ್ನು ಬಹಳ ಪ್ರೇಮ ಮಾಡ್ತೀರಿ ನೀವು. ಹೌದಂದ್ರೆ ಹೌದನ್ರಿ ಅವ್ವ, ಇಲ್ಲಂದ್ರೆ ಇಲ್ಲನ್ರಿ. ಹೂವಿನ ಮೇಲೆ ಬಹಳ ಜೀವ ನೀವು ಹೆಣ್ಮಕ್ಳು, ಹೂವಿನ ಮೇಲೆ. ಹೌದೋ ಇಲ್ರು? ಹಾಲಿನ ಮೇಲಿನ ಕೆನಿ ಅಂದ್ರೆ ಭಾಳ ಪ್ರೀತಿ ನಿಮಗೆ. ಹೌದಿಲ್ಲೋ ರೀ? ಅತ್ತಿ ಮಾವ ಗಂಡ ಎಲ್ಲ ಹೊರಗೆ ಪಡಸಲಿಯಾಗಿರ್ಬೇಕು, ಹೆಬ್ಬಟ್ಟು ದಪ್ಪ ಕೆನಿ ಬಂದಿರ್ಬೇಕು, ಗಬಕ್ಕನ ತೊಗೊಂಡು ಬಾಯಾಗ ಹಾಕ್ಕೊಂಡು ಸುಳ್ಳು ಸಾಣ್ಕೋತ ಹೊರಗೆ ಬರ್ತೀರಿ ನೀವು. ಹಾಲಿನ ಮೇಲಿನ ಕೆನಿ ಅಂದ್ರೆ ಭಾಳ ಜೀವ ನಿಮಗೆ. ಮತ್ತು ಮಗಳನ್ನ ಕೊಟ್ಟಿರ್ತಿರ್ಲಿ, ಆ ಹಳ್ಯಾನ ಮೇಲೂ ಭಾಳ ಪ್ರೀತಿ ಇರ್ತೀರಿ ನೀವು. ಮಗನಿಗಿಂತ ಹೆಚ್ಚು ಜೀವ ಇರ್ತೀರಿ ಅವನ ಮೇಲೆ. ಏಸದು ರೀ? 4. ಶಗಣಿ ಮೇಲೂ ಭಾಳ ಪ್ರೀತಿ ನೀವು. ಹಾದ್ಯಾಗ ಒಂದು ದನ ಶಗಣಿ ಹಾಕಿತ್ತಂದ್ರೆ ಅದನ್ನು ಹಿಡ್ಕೊಂಡು ಬಂದು ಒಂದು 4 ಬೆರಣಿ ಕುಳ್ಳು ಹಚ್ಚೇ ಮುಂದಿನ 2ನೇ ಕೆಲಸ ಮಾಡ್ತೀರಿ. 5ನೇದು ಏನು ಅಂದ್ರೆ ಆಭರಣಗಳ ಮೇಲೆ ಭಾಳ ಪ್ರೀತಿ ನೀವು. ಗಂಡ 3 ಬೊಟ್ಟು 3 ಗುಂಜಿ ಮುಗುಮಟ್ಟು ತಂದು ಕೊಟ್ಟಂದ್ರೆ ಊರೆಲ್ಲ ತೋರಿಸಿ ಬಂದು ನೀರು ಕುಡಿತೀರಿ ನೀವು. ಹೌದಿಲ್ಲೋ ರೀ? ಬಂಗಾರದ ಡಾಗಿನಂದ್ರೆ ಭಾಳ ಪ್ರೀತಿ ಹೆಣ್ಮಕ್ಳು. ಕಾಲು ತುದಿ ಹಿಡ್ಕೊಂಡು ನಡು ನೆತ್ತಿತನ ನಮ್ಮ ಕೀರ್ತನಕಾರ ಹೇಳ್ತಿರ್ತಾರೆ, ಕಾಲಾಗ ಗುಲ್ಲಿ ಬಿಲ್ಲಿ ಪಿಲ್ಲಿ ಅಂತೇಳಿ. ಮ್ಯಾಲ ಡಾಬ, ಕೈಗೆ ಬಿಲವರ, ಪಾಟ್ಲಿ, ಬಾಜುಬಂದ, ತೋಳ್ಬಂದಿ, ವಾಂಕಿ ಕೈಗೆ, ಮತ್ತು ಕೊಳ್ಳಾಗ ಜಾತ್ರೆ ಎತ್ತುಗಳಿಗೆ ಜಂತಿಗೆ ಕಟ್ಟಿದಂಗೆ ಟಿಕ್ಕಿ, ಎಕ್ಸರ, ಬೋರ್ಮಾಳ, ಕಂಟಿ ಹಾರ, ಲಕ್ಷ್ಮೀ ಹಾರ, ಚಪ್ಪಲ ಹಾರ ಹೇಳು ಹೋಗದಾಗ ಒಂದಿಟ್ಟು ಮಿಸ್ಪ್ರಿಂಟ್ ಹಾಕಾವ್ ತಿದ್ದುಕೋರಿ ಅವ. ಕೊಳ್ಳಾಗ ಝುಮಿಕಿ, ಬೆಂಡವಾಲಿ, ತಾಲೂಕಾ, ಜಿಲ್ಲಾ, ರಾಜ್ಯ, ದೇಶ, ಪರದೇಶ ಅಂತ ಈ ದಂಡಿ ಹಿಡಿದು ಈ ದಂಡಿ ತನ ತೂತು ಕಡ್ದಿರ್ತೀರಿ ಕಿವಿಗೆ. ಮತ್ತು ಯಾರೇ ಕಿವಿ ಗಾಡಿ ಕಿತ್ಕೊಂಡು ಹೋಗೋರ್ಗತ್ತೆ ಒಂದು ಸಾಕಳಿ ಸೂತ್ತು ಹೊಡೆದಿರ್ತೀರಿ ಅದಕ್ಕೆ. ಒಬ್ಬೊಬ್ರ ಕಡೆ ಪದ್ಧತಿ ಏನೈತಿ ಅಂದ್ರೆ ಮೂಗುಮಟ್ಟ ಎಡಕ್ಕೆ ಹಾಕೋತಾರು, ಒಬ್ಬೊಬ್ರು ಪದ್ಧತಿ ಬಲಕ್ಕೆ ಹಾಕೋತಾರ. ಆಶ್ಚರ್ಯ ಹೇಳ್ತೀನಿ ನಿಮಗೆ. ಬಳ್ಳಾರಿ ಅಂತ್ಯಾಕೆ ಕುಡ್ತೀನಿ ದೇವಿ ಪುರಾಣ ಹೇಳಕ್ಕೆ ಹೋಗಿದ್ನ. ಅಲ್ಲೊಬ್ಬ ಹೆಣ್ಮಗಳು ನಡಬಾರ್ಕೊಂದು ಗುಂಡು ಗಾಲಿ ಹಾಕ್ಕೊಂಡಿದ್ಲು. ಆಕಿ ಗುಂಡು ಗಾಲಿ ಮೂಗುಮಟ್ಟ. ಯವ್ವ ನೆಗಡಿ ಅದು ಬಂದ್ರೆ ಹೆಂಗೆ ಮಾಡ್ತೀವ ಇನ್ನೆ. ಆಭರಣಗಳ ಮೇಲೆ ಬಹಳ ಜೀವ ಹೆಣ್ಮಕ್ಳು. ಏನು ಗಂಡ ಒಂದು 100 ಆಗಿನ ತಂದು ತೋರ್ಸ್ಯಾನು, ಏನಂದು ಕಳಿಸ್ಯಾಳ್ರಿ? ಮಾತು ನೆನಪಿಟ್ಟಾರಿಲ್ಲ ನೀವು? ಮಾತು ನೆನಪಿಡಂದಿನ್ಯ. ಸತ್ರು ನಿನ್ನ ಮಾರಿ ನೋಡಂಗಿಲ್ಲತ್ತು ಗಂಡ ಅಂದು ಹೋಗ್ಯಾನ. ನಿಮ್ಮ ಮಾರ್ಯಾರೆ ನಮಗೆಲ್ಲಿ ಕೊಳೆ ಮೇಗೆ ತಳತ್ತು ಏನು ತಂದಾಳಿಲ್ಲೋ ರೀ. ಅದನ್ನು ತೆಪೇಲೆ ತಗೊಂಡು ಯಾವುದಾರೆ ಮಠದಾಗ ದಾಸೋಹಕ್ಕೆ ಕಟ್ಟಡಕ್ಕೆ ಕೊಟ್ಟು ಅಲ್ಲೇ ಇರೋಗಿ ನೀ ಅನ್ಬೇಕಲ್ಲೋ ರೀ. ಮಾತಿನ ಹಂಗೆ ಇರುದಾದ್ರೆ ಒಂದು 100 ಆಗಿನ ಹೆಂಗೆ ಬಾಗಲ ತೆಗೆದಿದ್ಲು, ದವಳಕ್ಕೆ ಹೆಂಗೆ ಹೊರಗೆ ಬಂದಿದ್ಲು, ಗಂಡನೂ ನೆಗಿವಿದ್ಲು, ಹಂಡೆನೂ ನೆಗಿವಿದ್ಲು, ಎರಡೂ ಕೂಡ ನೆಗಿ ಹೋದ್ ಪಡಸಲಿಯಾಗಿ ಇಳಿಸಿಳು. ಬಸವಣ್ಣವ್ರಂತಾರು, ಮಾತಿನಂತೆ ಮನವಿಲ್ಲದ ಜಾತಿ ಡಂಬಕರ ಕಂಡು ನಗುವ ನಮ್ಮ ಕೂಡಲ ಸಂಗಮ ದೇವ. ಯಾರ್ದು ಮಾತಾಡಿದಂಗೆ ಮನಸ್ಸಿಲ್ಲ, ಯಾರ್ದು ಮನುಷ್ಯನಂಗೆ ಕೃತಿ ಇಲ್ಲ, ಅಂಥವ್ರು ನೋಡಿ ಪರಮಾತ್ಮ ನಗುತ್ತಾನ. ನೀವು ನಗುದಲ್ಲ, ನಾವು ನಗುದಲ್ಲ, ದೇವ್ರ ನಗ್ತಿರ್ತಾನ ಅಂಥವ್ರು ನೋಡಿ. ಅದಕ್ಕೆ ಸಂತರ ಸಂಘ ಮಾಡ್ರಿ, ಮಹಾತ್ಮರ ಸಂಘ ಮಾಡಿದ್ರೆ, ಶರಣರ ಸಂಘ ಮಾಡಿದ್ರೆ ಪರಮಾತ್ಮನ ಯಥಾರ್ಥವಾದ ಜ್ಞಾನಕ್ಕೈತಿ. ಶರಣರಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟರು ಬಸವಣ್ಣವರು. ಅಯ್ಯ ನಿಮ್ಮ ಶರಣರು ಮೆಟ್ಟುವ ಚೆಮ್ಮಾವುಗೆಗೆ ಈ ಪೃಥ್ವಿ ಸರಿಬಾರದಯ್ಯ. ಈ ಸಮಸ್ತ ಭೂಮಂಡಲ ಒಂದು ತಕಡಿ ಒಳಗೆ, ಪರಡಿ ಒಳಗೆ ನಿಮ್ಮ ಶರಣರು ಹಾಕೊಳ್ಳು ಪಾದರಕ್ಷೆಯನ್ನು ಒಂದು ಪರಡಿ ಒಳಗೆ ಹಾಕಿದ್ರೆ, ಪಾದರಕ್ಷೆ ಹಾಕಿದ ಪರಡಿ ಕೆಳಗಿಳಿತೈತಿ ಅಂತಾರೆ ಬಸವಣ್ಣವರು. ಸಮಸ್ತ ಭೂಮಂಡಲನ ಸರಿ ಬರುವುದಿಲ್ಲ, ಅದರ ತೂಕ ಆಗುವುದಿಲ್ಲ ಅಂತಾರೆ ಬಸವಣ್ಣವರು.
ಸಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ಲೋಕ ಹಿತವಚ್ಚರಂತಹ ಅಂತ ವಸಂತ ಮಾಸ ಬಂದಾಗ ಹೆಂಗೆ ಪ್ರಕೃತಿ ತನ್ನ ಬಣ್ಣ ಬದಲಾಯಿಸಿ ಹಸಿರನ್ನುಟ್ಟ ವಿಜೃಂಭಿಸ್ತೈತೋ ಹಂಗೆ ಒಬ್ಬ ಮಹಾತ್ಮ ಶಿವಯೋಗಿ ಎಲ್ಲೆಲ್ಲಿ ಅಡ್ಡಾಡ್ತಾನೆ, ಎಲ್ಲೆಲ್ಲಿ ಪಾದ ಇಡ್ತಾನೋ ಅಲ್ಲೆಲ್ಲ ಪರಿಸರನ ಬದಲಾವಣೆ ಆಕೈತಿ ನೋಡ್ರಿ. ಈಗ 8-10 ವರ್ಷದ ಹಿಂದೆ ಇಲ್ಲಿ ಬಂದು ನೀವು ಕುಂಡ್ರಂದ್ರೆ ಕುಂಡಿರ್ತಿದ್ರೇನು? ಇಷ್ಟೆಲ್ಲ ಅಧಿಕಾರಿಗಳು, ಇಷ್ಟೆಲ್ಲ ಮುಖಂಡರು, ರಾಜಕೀಯ ಧುರೀಣರು ಎಲ್ಲ ಬಾ ಅಂದ್ರೆ ಬರ್ತಿದ್ರನ್ರಿ? ಯಾವಾಗ ಅಭಿನವ್ ಮೃತ್ಯುಂಜಯ ಅಪ್ಪಗಳು ಬಂದು ಇಲ್ಲಿ ಪಾದ ಇಟ್ಟರು ಎಲ್ಲರೂ ಬರಕೈತ್ರಿ. ಇಲ್ಲಿ ಯತ್ರ ತಿಷ್ಟಂತಿ ಯೋಗಿನಃ ತತ್ತೀರ್ಥಂ ತತ್ ತಪೋವನಂ. ಎಲ್ಲಿ ಒಬ್ಬ ಜ್ಞಾನಿ ಮಹಾತ್ಮ ಪಾದ ಇಡ್ತಾನೋ ಅದು ತಪೋವನ ಆಕೈತಿ. ಸರಸ್ವತಿ ನಾಟ್ಯ ಮಾಡಾಕೈತಿದ್ಲು. ಅನ್ನಪೂರ್ಣೇಶ್ವರಿ ಸಾವಿರ ಮಂದಿಗೆ ಪ್ರಸಾದ ಉಣ್ಸಾಕತ್ತಿದ್ಲು. ಸರಸ್ವತಿ ಇಲ್ಲಿ 100 ಮಹಾತ್ಮರನ್ನು ಕರೆಸಿ ತತ್ವೋಪದೇಶ ಮಾಡಾಕತ್ತಿದ್ಲು. ಮೃತ್ಯುಂಜಯ ಅಪ್ಪಗಳು ಬಂದು ಇಲ್ಲಿ ಪಾದ ಇಟ್ಟರು ಅಂತ ತಿಳ್ಕೊಂಡು ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅವ್ರ ಹೆಜ್ಜೆ ಇಟ್ಟರೆ ಆ ಭೂಮಿನ ಪಾವನಕ್ಕೈತಿ. ಕುಲಂ ಪವಿತ್ರಂ ಜನನೀಕೃತಾರ್ಥ ವಸುಂಧರಾ ಪುಣ್ಯವತಿ ಚತೇನ ಅಪಾರ ಸಮ್ಯತ್ ಸುಖಸಾಗರೇಸ್ಮಿನ್ ಲೀನೇ ಪರಬ್ರಹ್ಮಣಿ ಯಶಚೇತಃ ಅಂತ ಯಾರ ಚಿತ್ತವೃತ್ತಿ ಪರಮಾತ್ಮನಲ್ಲೇ ತೊಡಗೈತೋ ಅಂಥವ್ರ ಕುಲ ಪವಿತ್ರ, ತಾಯಿ ಕೃತಾರ್ಥ, ವಾಸ ಮಾಡಿಕೊಂಡಿರ್ತಕ್ಕಂಥ ವಸುಂಧರಾ ಪುಣ್ಯವತೀಚತೇನ ಅವರು ವಾಸ ಮಾಡಿಕೊಂಡಿರ್ತಕ್ಕಂಥ ನೆಲ ಎಲ್ಲ ಪುಣ್ಯಕ್ಷೇತ್ರಕ್ಕೈತಿ, ತೀರ್ಥಕ್ಷೇತ್ರಕ್ಕೈತಿ. ಇಲ್ಲಿ ಬಂದು ಕುಂತು ಕೇಳಾಕೈತ್ರಿ, ಅಡ್ಡ ಉದ್ದ ಬಿದ್ದು ನಮಸ್ಕಾರ ಮಾಡಾಕೈತ್ರಿ. ಇದು ಮಹಾತ್ಮರು ಬಂದು ಪಾದ ಇಡೋಕ್ಕಿಂತಲೂ ಮೊದಲು ಹಿಂಗಿರಲಿಲ್ಲ. ಯಾಕಿರಲಿಲ್ಲ ಅಂದ್ರೆ ಆ ಶಕ್ತಿ ಈ ಮಣ್ಣಿನೊಳಗಿರಲಿಲ್ಲ, ಈ ಭೂಮಿ ಒಳಗಿರಲಿಲ್ಲ. ಅವ್ರು ಬಂದು ಪಾದ ಇಟ್ಟರು. ಇದು ಏನೆಲ್ಲ ವೈಭವ ಜರಿಗೆ ಹೋತಿಲ್ಲೇ ವಸಂತವತ್ ಲೋಕಹಿತವಚ್ಚರಂತಹ ಲೋಕಹಿತಕ್ಕಾಗಿ ಸಂಚಾರ ಮಾಡ್ತಿರ್ತಾನೆ ಜ್ಞಾನಿ ಮಹಾತ್ಮ. ಅಂಥವ್ರ ಸಂಘ ಮಾಡ್ರಿ ಅಂತಂದ್ರೆ ಪರಮಾತ್ಮನ ಜ್ಞಾನಕ್ಕೈತಿ ನಿಮಗೆ ಅಂತ ಬಸವಣ್ಣನವರು ಕೂಡಲ ಸಂಗಮ ದೇವ ನರಿವಡೆ ಶರಣರ ಸಂಘವೇ ಮೊದಲು. ನೋಡ್ರಿ, ಈ ಸ್ವಾತಿ ಮಳಿ ಅಂತ ಕೈತಿ ನೋಡ್ರಿ. ಮಳಿ ಹೆಸರು ಕೇಳಿರ್ಲಿಲ್ಲ ನೀವು? ಮೃಗಶಿರ, ಸ್ವಾತಿ, ರೋಹಿಣಿ, ರೋಣಿ ಮಳಿ, ಸ್ವಾತಿ ಮಳಿ ಅಕ್ಕೈತ್ಲ್ಯ. ಆ ಸ್ವಾತಿ ಮಳಿ ಹಣಿ ಎಲ್ಲ ಕಡೆ ಸಮಾನವಾಗಿ ಹಾಕಿರ್ತೈತಿ. ಅದು ಕಾದ ಕಬ್ಬಿಣದ ಮೇಲೆ ಬಿತ್ತು ಅಂದ್ರೆ ಸುಟ್ಕೊಂಡು ಹೋಗೈತಿ ಸ್ವಾತಿ ಮಳಿ ಹಣಿ. ಅದ ಸ್ವಾತಿ ಮಳಿ ಹಣಿ ಕಪ್ಪೆ ಚಿಪ್ಪಿನ ಬಾಯಾಗ ಬಿತ್ತು ಅಂದ್ರೆ ಬೆಲೆ ಬಾಳ್ತಕ್ಕಂಥ ಮುತ್ತಕ್ಕೈತಿ. ಒಂದು ಹೂವಿನ ಅಥವಾ ಒಂದು ಗಿಡದ ಎಲೆ ಮೇಲೆ ಬಿತ್ತು ಅಂದ್ರೆ ಮುತ್ತಿನಂಗೆ ಕಾಣ್ತೈತಿ, ಗಾಳಿ ಬಿಟ್ಟಾಗ ಉರುಳಿ ಹೋಗಿ ಬಿಡ್ತೈತಿ. ಲಕ್ಷ ಕೊಟ್ಟು ಕೇಳ್ರಿ, ಅದೇ ಸ್ವಾತಿ ಮಳಿ ಹಣಿ ಬಾಯಿ ತೆರ್ಕೊಂಡು ಕೂತು ಜಾತಿವಂತ ನಾಗರ ಹಾವಿನ ಬಾಯಾಗ ಬಿತ್ತಂದ್ರೆ ಬೆದ್ದಷ್ಟು ಹಣಿ ವಿಷ ತಯಾರಕ್ಕೈತಿ ಹಾವಿನ ಬಾಯಾಗ. ಅದೇ ಸ್ವಾತಿ ಮಳಿ ಹಣಿ ವಸಂತ ಕಾಲದೊಳಗೆ ಕೂಗತಕ್ಕಂಥ ಕೋಗಿಲೆಯ ಬಾಯೊಳಗೆ ಬಿತ್ತು ಅಂದ್ರೆ ಮಧುರವಾದ ಪಂಚಮ ಸ್ವರ ಆಗಿ ಕಂಠವಾಗಿ ಆನಂದವನ್ನು ಕೊಡ್ತೈತಿ. ಮಳಿ ಹಣಿ ಒಂದ ಐತಿಲ್ಲೋ ರೀ? ಸ್ವಾತಿ ಮಳಿ ಒಂದ ಹೌದಲ್ರಿ? ಎಲ್ಲ ಕಡೆ ಆಗು ಹಣಿ ಮಳೆ ಹಣಿಗಳು ಒಂದ ಹೌದಲ್ರಿ? ಕೆಬ್ಬಣದ ಸಂಘ ಮಾಡಿ ಸುಟ್ಕೊಂಡು ಹೋತು, ಪತ್ರದ ಸಂಘ ಮಾಡಿ ಮುತ್ತಿನಂಗೆ ತೋರಿ ಉರುಳಿ ಹೋತು, ಕಪ್ಪೆ ಚಿಪ್ಪಿನ ಬಾಯಾಗ ಬಿದ್ದ ಬೆಲೆಬಾಳು ಮುತ್ತಾತು, ಹಾವಿನ ಬಾಯಾಗ ಬಿದ್ದು ವಿಷ ಆತು, ಕೋಗಿಲೆ ಬಾಯೊಳಗೆ ಬಿದ್ದು ಮಧುರವಾದ ಕಂಠ ಆತು. ಹಂಗೆ ಮನುಷ್ಯ ಹುಟ್ಟಿನಿಂದ ಕೆಟ್ಟವನೂ ಅಲ್ಲ, ಒಳ್ಳೆಯವನೂ ಅಲ್ಲ. ಎಂಥವ್ರ ಸಂಘ ನಾವು ಮಾಡ್ತೀವಿ, ಜೈಸಾ ಸಂಘ ವೈಸಾ ರಂಗ ಅಂತ. ಸಂಘ ಕರೈ ಅಸರಾಪಕಿ ಬಡತ ಬಡತ ಹೋ ಬಡಜಾಯ್, ಸಂಘ ಕರೈ ಚಿಲ್ಲರಕಿ ಫಲ ಸೋಡ ಪತ್ತರಕಾಯಿ ಅಂತ ಮಹಾನುಭಾವರು ಹೇಳ್ಕೊಂಡು ಬರುವಂಥವ್ರ ಯಾರು. ಒಳ್ಳೆಯವ್ರ ಸಂಘ ಮಾಡಿದೀವಿ ಅಂದ್ರೆ
ನಮ್ಮ ಉನ್ನತಿ ಇರ್ತೈತೆ ಅದ್ರೊಳಗೆ. ಹಗರು ಜನರ ಸಂಘ ಮಾಡಿದೀವಿ ಅಂದ್ರೆ, ಹಗರು ಅಂದ್ರೆ ತೂಕದಾಗ ಹಗರ ತಿಳ್ಕೊಬೇಡ್ರಿ ನೀವು. ಯಾರು ದುಷ್ಟ್ರದಾರೋ ಅಂಥವ್ರು ಸಂಘ ಮಾಡಿದೀವಿ ಅಂತಂದ್ರೆ, ಅವ್ವ ಮಗ್ಗ ತಿನ್ನಪ್ಪ ಅಂತ ಕೈಯಾಗ ಹಣ್ಣು ಕೊಟ್ಟಾಳ. ಕೈಯಾಗಿನ ಹಣ್ಣು ಹೋಗೋದು ನಾ ಕಲ್ಲು ತಿತ್ತನಂದಷ್ಟು ಅಪಹಾಸ್ಯಕ್ಕೈತಿ ಅಂತಾರೆ. ಫಲ ಸೋಡ ಪತ್ತರಕಾಯಿ, ಹಣ್ಣು ಬಿಟ್ಟು ಕಲ್ಲು ತಿತ್ತನಂದಂಗೆ ಅಕ್ಕೈತಿ. ಅದಕ್ಕೆ ಸಂತರ ಸಂಘ ಮಾಡ್ರಿ, ಶರಣರ ಸಂಘ ಮಾಡ್ರಿ, ದುರ್ಜನರ ಸಂಘವನ್ನು ಮಾಡಬೇಡ್ರಿ ಅಂತ ಹೇಳ್ಕೊಂಡು ಬರುವಂಥವ್ರಾಗ್ಯಾರು. ಅಂಥ ಮಹಾತ್ಮರ ಸಂಘವನ್ನು ಮಾಡತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ಹೇಳ್ತಾ, ಪೂಜ್ಯ ಶ್ರೀಗಳವರ ಪಾದಕ್ಕೆ ನುಡಿಪುಷ್ಪವನ್ನು ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ.